ಅಂತ ಹೇಳಿದ್ದು. ಇವತ್ತು ಈ 5 ಗ್ಯಾರಂಟಿಗಳಿಗೆ ನಮ್ಮ ಸರ್ಕಾರ ಬಂದದ್ದು ಮೇ 20ನೇ ತಾರೀಕು. ಇವತ್ತಿಗೆ 9 ತಿಂಗಳು. ನಾನು ಜುಲೈನಲ್ಲಿ ಬಜೆಟ್ ಮಂಡಿಸಿದೆ. ಫೆಬ್ರವರಿನಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಬಜೆಟ್ ಮಂಡಿಸಿದರು. ನಾನು ಬಜೆಟ್ ಮಂಡಿಸುವಾಗ 36,000 ಕೋಟಿ ರೂಪಾಯಿಗಳನ್ನು ಈ 5 ಗ್ಯಾರಂಟಿಗಳಿಗೆ ಇಟ್ಟಿದ್ದೆ. ಅದನ್ನೇ ಹೇಳಿದ್ದಾರೆ ರಾಜ್ಯಪಾಲರು. 36,000 ಕೋಟಿಗಳನ್ನು ಇಟ್ಟಿದ್ದೆ. ಬೇಕಾದರೆ ನಾನು ಮುಂದೆ ಹೇಳ್ತೀನಿ, ನಾನು ಯಾವ್ಯಾವ ಬಾಬ್ತಿಗೆ ಎಷ್ಟೆಷ್ಟು ದುಡ್ಡಿಟ್ಟಿದ್ದೋ ಅಂತಕ್ಕಂಥದ್ದನ್ನು ಹೇಳ್ತೀನಿ. ಮನೆ ಅಧ್ಯಕ್ಷರೇ, ರಾಜ್ಯಪಾಲರು ಎಲ್ಲೂ ಕೂಡ ಸತ್ಯ ಬಿಟ್ಟು ಸುಳ್ಳು ಹೇಳ್ತಕ್ಕಂಥ ಪ್ರಯತ್ನವನ್ನು ಮಾಡೇ ಇಲ್ಲ, ಅಥವಾ ಅವ್ರ ಕೈನಲ್ಲಿ ನಾವು ಸುಳ್ಳು ಹೇಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿಲ್ಲ. ಈಗ ಮಾನ್ಯ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837000. ಸಭಾಧ್ಯಕ್ಷರೇ, ಈಗ ನೀವು ಒಂದು ವೇಳೆ ನಿಮಗೆ ಸುಳ್ಳು 7,000 ಅಂತ ಹೇಳ್ತಿರಲ್ಲ, ಅದಕ್ಕೆ ಈ ರಾಜ್ಯಪಾಲರ ಭಾಷಣವನ್ನು ಮಾಧ್ಯಮದವರು ಕೂಡ ಕೇಳಿದ್ದಾರೆ. ಅವರು ಕೂಡ ಕೆಲವು ಮಾಧ್ಯಮದವರು ಬರೆದಿದ್ದಾರೆ ರಾಜ್ಯಪಾಲರ ಭಾಷಣದ ಬಗ್ಗೆ, ಎಡಿಟೋರಿಯಲ್ ಬರೆದಿದ್ದಾರೆ. ಈ ರಾಜ್ಯದ ಜನ ಕೇಳಿದ್ದಾರೆ. ಅವರು ಹೇಳಿದ್ದಾರೆ, ಸಂಯುಕ್ತ ಕರ್ನಾಟಕ ಮುಂದಿನ ದಾರಿಗೆ ಕೈ ಮರ. ಸಂಯುಕ್ತ ಕರ್ನಾಟಕದವರು ಎಡಿಟೋರಿಯಲ್ ಬರೆದಿರೋದು. ಸಂಯುಕ್ತ ಕರ್ನಾಟಕ ನೀವೇ ಹೇಳಪ್ಪ, ಎಡಿಟರ್ ಯಾರು ನಂಗೆ ಗೊತ್ತಿಲ್ಲ. ಹುಬ್ಬಳ್ಳಿಯವರು ಯಾರು ಎಡಿಟರ್ ಯಾರ್ರಿ? ನಿಮಗೂ ಗೊತ್ತಿಲ್ಲ, ಅವ್ರನ್ನ ಕೇಳ್ತೀರಿ. ಚೇರ್ಮನ್ ಈಗಾಗಲೇ ಎಡಿಟರ್ ಕೇಳ್ಬಿಟ್ಟು ಚೇರ್ಮನ್ ಹೇಳ್ತಾ ಇದೆ. UB ವೆಂಕಟೇಶ್ ಹೇಳೇನ್ರಿ ಇನ್ನೊಂದು ಸರಿ? UB ವೆಂಕಟೇಶ್ ಆದ್ರೆ ಹಿಂಗೆ ಬರೀರಿ ಅಂತ ಹೇಳಿದ್ರ? ಆಯ್ತಪ್ಪ. ಗೆಲೋಟ್ ನಡೆ ಅಭಿನಂದನೀಯ, ರಾಜ್ಯಪಾಲ ರವಿ ವರ್ತನೆ ಖಂಡನೀಯ. ಇದು ಪ್ರಜಾವಾಣಿಯವರು ಬರೆದಿರೋದು. ಇದು ನಮ್ಮವರೇ ಇದ್ರ? ಸುಮ್ಮನೆ ಏನೋ ಹೇಳಬೇಕು ಹೇಳ್ತಾರೆ. ಮನೆ ಅಧ್ಯಕ್ಷರೇ, ನಾನು ಸುಮ್ಮನೆ ಎಲ್ಲನೂ ಓದಕ್ಕೆ ಹೋಗಲ್ಲ. ಸಂಪಾದಕೀಯನ ಕೆಲವು ಮಾತ್ರ ಓದ್ತೀನಿ. ಆದರೆ ಅಪವಾದ ಎನ್ನುವ ರೀತಿಯಲ್ಲಿ ಈ ಬಾರಿಯ ರಾಜ್ಯಪಾಲರ ಭಾಷಣ ಖಚಿತ ದೃಷ್ಟಿಕೋನದ ರಾಜಕೀಯ ವೈಚಾರಿಕತೆಯನ್ನು ಸಾದರಪಡಿಸುವ ಜೊತೆಗೆ ಆಡಳಿತದಲ್ಲಿ ನೆಮ್ಮದಿಯ ನಾಳೆಗಳನ್ನು ರೂಪಿಸಲು ಮುಂದಾಗಲು ಇರುವ ಸಕಾರಣಗಳನ್ನು ನಿರ್ದಿಷ್ಟವಾಗಿ ಪ್ರಸ್ತಾಪಿಸಿರುವುದು ನಿಜಕ್ಕೂ ಗಮನಾರ್ಹ. ಇದು ಯಾರು ಹೇಳಿರೋದು? ಸಂಯುಕ್ತ ಕರ್ನಾಟಕದ ಎಡಿಟೋರಿಯಲ್.